ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದಲ್ಲಿ 1999ನೇ ಸಾಲಿನಿಂದ ಇಲ್ಲಿಯವರೆಗೂ ಸತತ 25 ವರ್ಷಗಳಿಂದಲೂ ನಿಸರ್ಗ ಸಂಸ್ಥೆಯು ತಾಲೂಕಿನಾದ್ಯಂತ ಸಮುದಾಯ ಬಾಂಧವರ ಹಿತ ಕಾಪಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ. ಅತ್ಯಂತ ಹಿಂದುಳಿದ ಮತ್ತು ಬರಪೀಡಿತ ಪ್ರದೇಶವಾಗಿರುವ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡಿರುವ ನಿಸರ್ಗ ಸಂಸ್ಥೆಯು ತಾಲೂಕಿನಾದ್ಯಂತ ಮಹಿಳೆಯರ, ವಿಕಲಚೇತನರ, ರೈತರ ಮತ್ತು ಮಕ್ಕಳ ಸಾಮಾಜಿಕ ಸಬಲೀಕರಣದ ಧ್ಯೇಯದೊಂದಿಗೆ ಸದ್ದಿಲ್ಲದೆ ತನ್ನ ಸೇವಾ ಕಾರ್ಯದಲ್ಲಿ ನಿರತವಾಗಿದೆ. ನಮ್ಮದು ನಿಸರ್ಗ ಸಂಸ್ಥೆ. ಈ ಸಂಸ್ಥೆಯು ಹೊಸದುರ್ಗದಲ್ಲಿ ಸುಮಾರು 26 ವರ್ಷದಿಂದ ಕೆಲಸ ನಡೆಸ್ತಾ ಇದೆ. ನಾವು ಮುಖ್ಯವಾಗಿ ಮಹಿಳೆಯರೊಂದಿಗೆ, ಮಕ್ಕಳೊಂದಿಗೆ, ರೈತರೊಂದಿಗೆ ಹಾಗೂ ವಿಶೇಷ ಚೇತನ ಮಕ್ಕಳೊಂದಿಗೆ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಇದೊಂದು ವಿಶೇಷ ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ. ಯಾಕಂದರೆ ಈ ಒಂದು ಹೊಸದುರ್ಗ ತಾಲೂಕಿನಲ್ಲಿ ಅನೇಕ ವಿಶೇಷ ಚೇತನ ಮಕ್ಕಳಿದ್ದಾರೆ. ಅವರಿಗೆ ಒಂದು ಡಿವೈಸ್ ಕೊಡುವ ಮೂಲಕ ಅವರು ಪುನಃ ನಡೆಯುವಂತಾಗಲಿ ಹಾಗೂ ಅವರಿಗೆ ಆ ಉಪಕರಣಗಳು, ಸಲಕರಣೆಗಳು ತುಂಬ ಪ್ರಯೋಜನಕಾರಕವಾಗಲಿ ಎಂಬ ಉದ್ದೇಶದಿಂದ ಈ ಒಂದು ನಾವು ಕಾರ್ಯಕ್ರಮವನ್ನು ರೈಸ್ ಬಯೋನಿಕ್ಸ್ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಉಚಿತವಾಗಿ ಈ ಉಪಕರಣಗಳನ್ನು ಅವರಿಗೆ ಕೊಡಲಾಗ್ತದೆ. ಮುಖ್ಯವಾಗಿ ಅವರು ತಮ್ಮ ಕಾಲಲ್ಲೇ ತಾವು ನಿಂತುಕೊಂಡು ಮುಂದೆ ಬರಲು ಇದೊಂದು ಕಾರ್ಯಕ್ರಮ ಸಹಾಯಕವಾಗುತ್ತದೆ. ಅದಕ್ಕೋಸ್ಕರ ಈ ನಿಸರ್ಗ ವತಿಯಿಂದ ಸುಮಾರು ಒಂದು 60ರಿಂದ 70 ವಿಕಲಚೇತನ ಮಕ್ಕಳನ್ನು ಇವತ್ತು ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅವರ ಸ್ಕ್ಯಾನಿಂಗ್ ತೆಗೆದು ಅವರ ನೀಡಿಕೆಯನ್ನು ನೋಡಿಕೊಂಡು ಅದರ ಮುಖಾಂತರ ಅವರಿಗೆ ಆ ಡಿವೈಸ್ಗಳನ್ನು ಇವತ್ತು ಕೊಡಲಾಗ್ತದೆ. ಸಮುದಾಯದಲ್ಲಿ ಮಹಿಳೆಯರ ಆದಾಯೋತ್ಪನ್ನ ಚಟುವಟಿಕೆಗೆ ಪ್ರೋತ್ಸಾಹ ನೀಡುವುದರೊಂದಿಗೆ ಮಹಿಳೆಯರ ಸ್ವಾವಲಂಬನೆಗೆ ಬಲವರ್ಧನೆ ನೀಡುತ್ತಿದೆ. ಇತ್ತೀಚೆಗೆ ಸಂಸ್ಥೆಯ ಆವರಣದಲ್ಲಿ ಬೆಂಗಳೂರು ಮೂಲದ ರೈಸ್ ಬಯೋನಿಕ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ವಿಶೇಷ ಚೇತನರು ಮತ್ತು ಬುದ್ಧಿಮಾಂದ್ಯರಿಗೆ ಆಪ್ತ ಸಮಾಲೋಚನೆ ಮತ್ತು ಪ್ರಾಥಮಿಕ ಚಿಕಿತ್ಸೆ ಹಾಗೂ ವಿವಿಧ ಅವಶ್ಯಕ ಸಲಕರಣೆಗಳನ್ನು ಒದಗಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಭಾಗದ ಗ್ರಾಮೀಣ ಪ್ರದೇಶದ 70ಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಿ ಅವರನ್ನು ಪರಿವೀಕ್ಷಿಸಿ ನೆರವು ನೀಡಲಾಯಿತು. ಸದಾ ಒಂದಿಲ್ಲೊಂದು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ನಿಸರ್ಗ ಸಂಸ್ಥೆಯು ತನ್ನ 26 ವರ್ಷಗಳ ಸೇವಾ ಅವಧಿಯಲ್ಲಿ ಸಾರ್ವಜನಿಕರ ವಲಯದಲ್ಲಿ ಅತ್ಯಂತ ಜನಮನ್ನಣೆ ಪಡೆದಿದೆ ಮತ್ತು ಹಲವಾರು ಫಲಾನುಭವಿಗಳಿಗೆ ಪ್ರೋತ್ಸಾಹ ನೀಡಿದೆ. ನಿಜವಾಗ್ಲೂ ನಾವು ಬೇಕಾದಷ್ಟು ದೊಡ್ಡವರೆಲ್ಲ ಬೇಕಾದಷ್ಟು ದೊಡ್ಡ ಹಾಸ್ಪಿಟಲ್ಗಳೆಲ್ಲ ಇದ್ದಾರೆ. ಆದ್ರೆ ಒಂದು ತಾಲೂಕ್ ಮಟ್ಟದಲ್ಲಿ ಒಂದು ಸಂಸ್ಥೆ ಇಂಥ ಒಂದು ಹಳ್ಳಿನಲ್ಲಿ ಹೋಗಿ ಅಂತ ಒಂದು ಮಕ್ಕಳಿರ್ಬೋದು, ವಿಕಲಚೇತನರಿರ್ಬೋದು, ರೈತರನ್ನಿರ್ಬೋದು, ಅಥವಾ ನೊಂದಂತ ಮಹಿಳೆಯರು ಇರ್ಬೋದು, ಅಥವಾ ಆ ಮಹಿಳೆಯರು ಬೇರೆ ಬೇರೆ ರೀತಿಯಲ್ಲಿ ಅವರು ಅನುಭವಿಸ್ತಿರೋಂಥ ಕಷ್ಟಗಳನ್ನ ಅವರನ್ನ ತಟ್ಟಿ ಎಬ್ಬಿಸಿ ಇವತ್ತು ಅವರನ್ನ ಎಚ್ಚೆತ್ತು ಅವರಿಗೆ ಸರಿಯಾದ ಮಾಹಿತಿ, ಮಾರ್ಗದರ್ಶನದ ಮುಖಾಂತರ ಇವತ್ತು ಅವರಿಗೆ ಒಂದು ಬದುಕನ್ನ ಕಟ್ಕೊಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ನಿಸರ್ಗ ಈಗ ಇದುವರೆಗೆ ನಿಸರ್ಗ ಸಂಸ್ಥೆ ಹಲವಾರು ಯೋಜನೆಗಳನ್ನು ತಗೊಂಡು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಬಡವರಿಗೆ, ಸೌಲಭ್ಯ ವಂಚಿತರಿಗೆ ಸಹಾಯ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯವಾಗಿ ಮಹಿಳೆಯರು, ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಕೆಲಸಗಾರಗಳನ್ನು ಇಲ್ಲಿ ನಡೆಸ್ತಾ ಇರೋದ್ರಿಂದ ಇವತ್ತಿನ ವಿಶೇಷ ಈ ವಿಕಲಚೇತರು ಅಥವಾ ವಿಶೇಷ ಚೇತರು ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅವರಿಗೆ ಕಳೆದ 1 ವರ್ಷದಿಂದ ಇಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ತಾಲೂಕಿನಾದ್ಯಂತ ಇದ್ದಂಥ ವಿಶೇಷ ಚೇತನರನ್ನು ಗುರುತಿಸಿ ಅವರಿಗೆ ಸಾಧ್ಯವಾದಷ್ಟು ಸಹಾಯ ಸಹಕಾರಗಳನ್ನು ಮಾಡಿ ಕೆಲಸ ಮಾಡಿದೆ. ಆ ನಿಟ್ಟಿನಲ್ಲಿ ಇದೊಂದು ನಮಗೆ ರೈಸ್ ಬಯೋನಿಕ್ಸ್ ವತಿಯಿಂದ ಈ ಒಂದು ಚೆಕಪ್ ಮತ್ತು ಅವ್ರಿಗೆ ಬೇಕಾದಂಥ ಸಲಕರಣೆಗಳನ್ನು ಕೊಡಲಿಕ್ಕೆ ಅವರು ಬಂದಿರೋದ್ರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಬಡ ಮಕ್ಕಳಿಗೆ, ಪೋಷಕರಿಗೆ ಇದರಿಂದ ಒಂದು ಸಣ್ಣ ಮಟ್ಟದ ಸಹಾಯ ಆಗಲಿ, ಆ ಪೇರೆಂಟ್ಸು ಅವ್ರಿಗಿರ್ತಕ್ಕಂಥ ದುಃಖವನ್ನು ಈ ಒಂದು ಸಹಾಯದಿಂದ ಅವರು ಪ್ರಯತ್ನ, ಒಂದು ಚಿಕ್ಕ ಒಂದು ಸಹಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್. ನಿಸರ್ಗ ಸಂಸ್ಥೆಯಿಂದ ವಿಕಲಚೇತನರು, ಹ್ಯಾಂಡಿಕ್ಯಾಪ್ಟ್ಗಳು ಮತ್ತು ವಿತ್ತು ಬುದ್ಧಿಮಾಂದ್ಯರು ಇಂಥ ಹ್ಯಾಂಡಿಕ್ಯಾಪ್ಟ್ಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗಾಗಲೇ ನಿಸರ್ಗ ಸಂಸ್ಥೆಯು ಎಲ್ಲ ಕ್ಷೇತ್ರದಲ್ಲಿ, ಅಂದರೆ ಪ್ರತ್ಯೇಕವಾಗಿ ಮಹಿಳೆಯರು, ಮಕ್ಕಳು, ಅದರಲ್ಲಿಯೂ ಕೂಡ ವಿಕಲಚೇತನರು ಅಂತ ಹೇಳಿಬಿಟ್ಟು ಈಗಾಗಲೇ
ಸಾಕಷ್ಟು ವಿಕಲಚೇತನರಿಗೆ ಈಗಾಗಲೇ ಕೆಲಸ ಮಾಡಿದೆ. ಬೆಂಗಳೂರಿನಲ್ಲಿ ಸುಮಾರು ಒಂದು ಬಸ್ಸನ್ನು ಮಾಡ್ಕೊಂಡು ಹೋಗ್ಬಿಟ್ಟು 42 ಜನಕ್ಕೆ ವಿವಿಧ ರೀತಿಯ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಕಾರ್ಯೋನ್ಮುಖವಾಗಿದೆ. ಪ್ರಸ್ತುತದಲ್ಲಿ ಎಲ್ಲ ಅನಾರೋಗ್ಯ ಪೀಡಿತರು, ಅದರಲ್ಲೂ ಮುಖ್ಯವಾಗಿ ವಿಕಲಚೇತನರಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಇದು ಒಂದು. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ಸಂಬಂಧಪಟ್ಟಂತಹ ಪರಿಕರಗಳನ್ನು ಕೊಡೋದಿರ್ಬೋದು, ಅವರ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಅವರಿಗೆ ಸ್ಕ್ಯಾನಿಂಗ್ ಇಂಥ ಮುಂತಾದವುಗಳನ್ನು ಇವತ್ತು ಹಮ್ಮಿಕೊಳ್ತಾ ಇದೆ. ಇದು ಒಂದು ವಿಶೇಷ ಕಾರ್ಯಕ್ರಮ ಈ ಸಂಸ್ಥೆಯದು. ಕಾರ್ಯಕ್ರಮ ನಿಸರ್ಗ ಸಂಸ್ಥೆ ಇವತ್ತಿನ ದಿವಸ ಹಮ್ಮಿಕೊಂಡಿದೆ. ಸುಮಾರು ಒಂದು 50 ಪೇಷೆಂಟ್ಗಳು ಇವತ್ತಿನ ದಿವಸ ಈ ಟ್ರೀಟ್ಮೆಂಟನ್ನು ತೊಗೊತಿದ್ದಾರೆ. ನಿಜವಾಗಲೂ ನಿಸರ್ಗ ಸಂಸ್ಥೆ ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಇವರಿಗೆ ತುಂಬ ಒಳ್ಳೆಯದ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ನಿಸರ್ಗ ಸಂಸ್ಥೆ ಸಿಬ್ಬಂದಿಗಳು. ಈ ನಿಸರ್ಗ ಸಂಸ್ಥೆಯು ಹಲವಾರು ವರ್ಷಗಳಿಂದ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮತ್ತು ಜನಪರವಾದಂತಹ ಯೋಜನೆಗಳನ್ನು ಜಾರಿಗೆ ತಂದು ವಿಶೇಷವಾಗಿ ತುಂಬ ಕಡು ಬಡತನದಲ್ಲಿರುವಂತಹ ರೈತರುಗಳನ್ನ ಆಯ್ಕೆ ಮಾಡಿ ಅವರಿಗೆ ವಿಶೇಷವಾಗಿ ಸಿಗುವಂತಹ ಯೋಜನೆಗಳಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲೇ ತನಕ ಬಂದಿದೆ. ಅದರಲ್ಲೂ ಸಹ ವಿಶೇಷವಾಗಿ ಹಲವಾರು ಯೋಜನೆಗಳು ಈ ಸಂಸ್ಥೆ ತೆಗೆದುಕೊಂಡು ತೀರಾ ಹಿಂದುಳಿದಂತಹ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಬಡ ರೈತರನ್ನು ಗುರುತಿಸಿ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕಲ್ಪಿಸಿಕೊಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿ. ಸದ್ಯದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಸಿಸ್ಟರ್ ಮಾರಿಯಾ ಪಿಂಟೋ ಮಾರ್ಗದರ್ಶನದಲ್ಲಿ ವಂದನೀಯ ಸಿಸ್ಟರ್ ಮಿನ್ನಿ, ಸಿಸ್ಟರ್ ಮಾರಿಯಾ, ಸಿಸ್ಟರ್ ಮೋಕ್ಷರವರ ಶ್ರಮದಾನದಲ್ಲಿ ಮುನ್ನಡೆಯುತ್ತಿದೆ. ಸಂಸ್ಥೆಯ ಸಿಬ್ಬಂದಿಗಳಾದ ಜಯಮ್ಮ, ಸುಮಾ, HR, ಪ್ರಕಾಶ್ ಮೂರ್ತಿ, ವಸಂತಕುಮಾರ್, ಕುಮುದ, ವಿಶಾಲ್, ಅನಸೂಯ, ನಿಂಗಮ್ಮ, ನೀಲಾ, ಸುನೀತಾ, ಕುಮಾರಸ್ವಾಮಿ, ಭಾರತಿ, ರಾಜಪ್ಪ, ಮಂಜುಳಾ, ರಾಮಚಂದ್ರಪ್ಪ ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಟಿವಿ ಇದು ನಿಮ್ಮ